ಪುಲ್ವಾಮಾ ಉಗ್ರ ದಾಳಿಗೆ ಕರ್ನಾಟಕದ ಯೋಧ ಹುತಾತ್ಮ. ಮುಗಿಲು ಮುಟ್ಟಿದೆ ಕುಟುಂಬದ ಆಕ್ರಂದನ. ಗುರು ಕಳಿಸಿದ ಕೊನೆ ವಿಡಿಯೋದಲ್ಲಿ ಏನಿದೆ? ಗುರುವಿಲ್ಲದ ಗುಡಿ ಈಗ ಹೇಗಿದೆ ಗೊತ್ತಾ? ಆತ್ಮೀಯ ಸ್ನೇಹಿತನನ್ನ ಕಳೆದುಕೊಂಡ ಗೆಳೆಯರು ಗುರು ಬಗ್ಗೆ ಹೇಳೋದೇನು? ಗುರು ಸೇನೆಗೆ ಸೇರಿದ ಕಥೆಯೇ ರೋಚಕ. ಇದೇ ಈ ಹೊತ್ತಿನ ವಿಶೇಷ ಕೊನೆ ದೃಶ್ಯ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕಣಿವೆ ನಾಡಲ್ಲಿ ರಣಹೇಡಿಗಳ ಸಂಚಿಗೆ ಯೋಧರು ಬಲಿ. ಭಯೋತ್ಪಾದಕರ ದಾಳಿಗೆ ಹುತಾತ್ಮರಾದ ಮಂಡ್ಯದ ಯೋಧ. ಮಣ್ಣಿನ ಮಗನ ವೀರ ಮರಣಕ್ಕೆ ಕಂಬನಿ ಮಿಡಿದ ಕರುನಾಡು. ಫೆಬ್ರವರಿ 14, 2019 ಭಾರತ ದೇಶದ ಇತಿಹಾಸದ ಪುಟದಲ್ಲಿ ಕರಾಳ ದಿನ. ಭಾರತ ಮಾತೆಯ ಒಡಲು ರಕ್ತದ ಮಡುವಿನಲ್ಲಿ ತುಂಬಿದ ದಿನ. ನಮ್ಮ ಹೆಮ್ಮೆಯ ವೀರ ಯೋಧನನ್ನ ಕಳೆದುಕೊಂಡು ಇಡೀ ದೇಶವೇ ನಲುಗಿದ ದಿನ. ಕಣಿವೆ ನಾಡಿನಲ್ಲಿ ಮತ್ತೆ ರಕ್ತದೋಕುಳಿ ಹರಿದ ದಿನ. ಸೇನೆಯ ಇತಿಹಾಸದಲ್ಲೇ ಕಂಡು ಕೇಳರಿಯದ ಅತಿದೊಡ್ಡ ಉಗ್ರರ ದಾಳಿ ನಡೆದ ದಿನ. ಇದೇ ನೋಡಿ, ಉಗ್ರರು ನಮ್ಮ ಸೈನಿಕರ ಮೇಲೆ ಮಾಡಿದ ಪೈಶಾಚಿಕ ದಾಳಿ. 3 ವರ್ಷಗಳ ಹಿಂದೆ ಉಗ್ರರು ಮಾಡಿದ್ದ ಉರಿ ಅಟ್ಯಾಕೆ ಭಾರತದ ಜನಮಾನಸದಲ್ಲಿ ಇನ್ನೂ ಮಾಸಿಲ್ಲ. ಆಗಲೇ ಪಾಕ್ ಉಗ್ರರು ಹೊಂಚು ಹಾಕಿ ಭಾರತಾಂಬೆಯ ಮಕ್ಕಳ ಮೇಲೆ ಕ್ರೂರವಾಗಿ ದಾಳಿ ಮಾಡಿದ್ದಾರೆ. ಎಪ್ಪತ್ತೆಂಟು ಸೇನಾ ವಾಹನದಲ್ಲಿದ್ದ ಸೈನಿಕರು. ಆ ವಾಹನಗಳಲ್ಲಿದ್ದರು 2500 ಸೈನಿಕರು. ಒಂದು ಬಸ್ ಮೇಲೆ ಉಗ್ರರ ದಾಳಿ. ದಾಳಿಗೆ 35ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರು ಹುತಾತ್ಮ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿನ ಹೈವೇನಲ್ಲಿ ಸೈನಿಕರ ಮೇಲೆ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಗುರುವಾರ ಮಧ್ಯಾಹ್ನ ಕಾಶ್ಮೀರದ ಅವಂತಿಪುರ್ ಪುಲ್ವಾಮಾ ಮಾರ್ಗದಲ್ಲಿ ಸಿಆರ್ಪಿಎಫ್ ಯೋಧರ ಬಸ್ಸು ಸಾಲು ಸಾಲಾಗಿ ಹೋಗ್ತಿದ್ವು. ಸುಮಾರು 2500 ಸೈನಿಕರನ್ನ ತುಂಬಿಕೊಂಡು 78 ವೆಹಿಕಲ್ಗಳು ಪುಲ್ವಾಮಾ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ವು. ಆಗಲೇ ನಡೆದಿತ್ತು ಆತ್ಮಹತ್ಯೆ ದಾಳಿ. ಈ ದಾಳಿಗೆ ಸಿಆರ್ಪಿಎಫ್ನ 35ಕ್ಕೂ ಹೆಚ್ಚು ಯೋಧರು ಹುತಾತ್ಮರಾಗಿದ್ದಾರೆ. ಆತ್ಮಾಹುತಿ ದಾಳಿ ನಡೆಸಿದ ಉಗ್ರ. ಯಮನಾಗಿ ಎರಗಿತ್ತು ಸ್ಕಾರ್ಪಿಯೋ ವಾಹನ. ದಾಳಿಗೆ ಸೈನಿಕರ ವಾಹನ ಛಿದ್ರ. ಈ ದೃಶ್ಯ ನೋಡಿ, ಇದರ ಭೀಕರತೆ ನೋಡಿದ್ರೆ ಗೊತ್ತಾಗುತ್ತೆ. ಇದು ಪಕ್ಕಾ ಪ್ಲಾನ್ ಮಾಡಿ ಸಂಚು ರೂಪಿಸಿ ನಡೆಸಿದ ದಾಳಿ ಅಂತ. ಶ್ರೀನಗರದ ಹೈವೇಯಲ್ಲಿ ಒಟ್ಟು 78 ವಾಹನಗಳಲ್ಲಿ 2500 ಯೋಧರು ಬಸ್ನಲ್ಲಿ ಸಂಚರಿಸ್ತಾ ಇದ್ರು. ಪ್ರತಿ ಬಸ್ನಲ್ಲಿ 40ರಿಂದ 45 ಭಾರತೀಯ ಸೈನಿಕರಿದ್ರು. ಸ್ಕಾರ್ಪಿಯೋ ವಾಹನದಲ್ಲಿ ಬಂದಿದ್ದ ಆತ್ಮಾಹುತಿ ದಾಳಿಯ ಉಗ್ರ ಒಂಟಿ ತೋಳದಂತೆ ಬಂದು ಸೈನಿಕರಿದ್ದ ಬಸ್ ಮೇಲೆ ಏಕಾಏಕಿ ಕಾರ್ ನುಗ್ಗಿಸಿ ಬ್ಲಾಸ್ಟ್ ಮಾಡಿದ.
ಸ್ಫೋಟಗೊಂಡ ತೀವ್ರತೆಗೆ ಸೈನಿಕರಿದ್ದ ಬಸ್ ಛಿದ್ರವಾಗಿ ಹೋಯಿತು. ಈ ಉಗ್ರ ದಾಳಿಯನ್ನ ನಡೆಸಿದ್ದು ನಾವೇ ಅಂತ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರ ಆದಿಲ್ ಅಹಮದ್ ಒಪ್ಕೊಂಡಿದ್ದಾನೆ. ಇಷ್ಟೇ ಅಲ್ಲ, ಸೇನಾ ನೆಲೆಗೆ ನುಗ್ಗಿ ಸೈನಿಕರ ಕೊಂದಿದ್ದು ಕೂಡ ಈತನೇ. ಸಾಯೋದಕ್ಕೂ ಮುನ್ನ ವಿಡಿಯೋ ಮಾಡಿದ್ದ ಈತ ಉಗ್ರ ದಾಳಿಯ ಕರಾಳ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಉಗ್ರರ ದಾಳಿಯಲ್ಲಿ ಮಂಡ್ಯದ ಯೋಧ ಹುತಾತ್ಮ. ಯೋಧನ ವೀರ ಮರಣಕ್ಕೆ ಕಂಬನಿ ಮಿಡಿದ ಕರುನಾಡು. ರಕ್ಕಸರ ದಾಳಿಯಲ್ಲಿ ವೀರ ಮರಣವನ್ನೊಪ್ಪಿದ ಯೋಧ ಗುರು. ಫೆಬ್ರವರಿ 14ರಂದು ದೇಶದ ಶಿರಭಾಗದಲ್ಲಿ ನಡೆದ ಉಗ್ರರ ದಾಳಿ ಇಡೀ ದೇಶಕ್ಕೆ ಒಂದು ರೀತಿಯ ಬರಸಿಡಿಲು ಬಡಿದಂತಾಗಿತ್ತು. ಭಯೋತ್ಪಾದಕರ ರಣಭೀಕರ ದಾಳಿಯಲ್ಲಿ ಯೋಧರು ಹುತಾತ್ಮರಾದ ಬೆನ್ನಲ್ಲೇ ಇಡೀ ದೇಶವೇ ಶೋಕ ಸಾಗರದಲ್ಲಿ ಮುಳುಗಿದೆ. ಹುತಾತ್ಮರಾದ ವೀರ ಯೋಧರಲ್ಲಿ ನಮ್ಮ ಕರುನಾಡಿನ ಮಗ ವೀರ ಯೋಧ ಗುರು ಕೂಡ ಒಬ್ರು. ರಕ್ಕಸರ ದಾಳಿಯಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗುಡಿಗೆರೆ ಗ್ರಾಮದ ಯೋಧ ಗುರು ವೀರ ಮರಣವನ್ನಪ್ಪಿದ್ದಾನೆ. ಗುರು ಹುಟ್ಟೂರು ಗುರುಗೆರೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ತಮ್ಮ ಹೆಮ್ಮೆಯ ಪುತ್ರನನ್ನ ಕಳೆದುಕೊಂಡ ಇಡೀ ಗ್ರಾಮವೇ ದುಃಖದ ಮಡುವಿನಲ್ಲಿ ಮುಳುಗಿದೆ. ಮಗ ಪತಿಯನ್ನ ಕಳೆದುಕೊಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ದೃಶ್ಯ ನೋಡಿದ್ರೆ ಎಂತವರ ಕರುಳು ಕೂಡ ಚುರುಕ್ ಅನ್ನದೇ ಇರದು. ಎರಡು 2011ರಲ್ಲಿ ಸೇನೆಗೆ ಸೇರಿದ್ದ ಯೋಧ ಗುರು. 10 ತಿಂಗಳ ಹಿಂದೆ ವಿವಾಹವಾಗಿದ್ದ ಗುರು. ದೇಶಕ್ಕಾಗಿ ಹೋರಾಡುತ್ತಲೇ ಪ್ರಾಣತ್ಯಾಗ. ಸಿಆರ್ಪಿಎಫ್ನ 82ನೇ ಬೆಟಾಲಿಯನ್ನ ಯೋಧರಾಗಿ ಗುರು ಕಾರ್ಯನಿರ್ವಹಿಸ್ತಾ ಇದ್ರು. ಗುರು ಶ್ರೀನಗರಕ್ಕೆ ವಾಪಸ್ ಬರುತ್ತಿದ್ದ ನತದೃಷ್ಟ ಸೇನಾ ವಾಹನದಲ್ಲಿದ್ರು. ದೇಶದ ಮೇಲೆ ಅಪಾರ ಅಭಿಮಾನ ಹೊಂದಿದ್ದ ಗುರು 2011ರಲ್ಲಿ ಸೇನೆಗೆ ಸೇರಿದ್ರು. ಕಳೆದ 10 ತಿಂಗಳ ಹಿಂದಷ್ಟೇ ಗುರು ತಮ್ಮ ಸೋದರ ಮಾವನ ಮಗಳು ಕಲಾವತಿಯನ್ನ ಮದುವೆಯಾಗಿದ್ರು. ರಜೆ ಮೇಲೆ 1 ವಾರದ ಹಿಂದೆ ಸ್ವಗ್ರಾಮಕ್ಕೆ ಬಂದಿದ್ದ ಗುರು ಕಳೆದ 11ರಂದೇ ಕರ್ತವ್ಯಕ್ಕೆ ವಾಪಸ್ ತೆರಳಿದ್ರು. ವಿಧಿ ಆಟ ನೋಡಿ, ಸೇನೆಗೆ ಮರಳಿದ 3 ದಿನಗಳಲ್ಲಿ ಗುರು ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಮತ್ತೆ ಬಾರದ ಲೋಕಕ್ಕೆ ಮರಳಿದ್ದಾರೆ. ಮಗನನ್ನ ದೇಶ ಸೇವೆಗೆ ನಗುತ್ತಲೇ ಬೀಳ್ಕೊಟ್ಟ ತಂದೆ ತಾಯಿ ಈಗ ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ. ತಮ್ಮ ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮಾತ್ರ ಹೇಳತೀರದು. ಹೋಗವ ನಮ್ಮವ್ವ ಅಳ್ಕಾಗ ಕಲವ ಅಂತಾರೋ ಅಂದ್ರೆ ಲವ್ವ ನನ್ನಂತ ಮಕ್ಕಳು ಬೇಜಾರವ ಕಲವ. ನೀನು ಒಬ್ಬನೇ ಮಗನ ಇದ್ದಾನೆ, ಯಾರು ಎತ್ತಬಾರ್ದು ಮಕ್ಕಳು ಎತ್ತಿದೀಯ. ನಾನು ಮತ್ತೆ ದೇಶ ಸೇವೆ ಕಾಯಿ ಮಾಡಕ್ಕೆ ಹೋಗವ್ರಿ ಅಂತ ಹೇಳ್ದ ಮಗ. ಚಿಕ್ಕ ತಾಯಮ್ಮ ದಂಪತಿಗೆ ಒಟ್ಟು 3 ಪುತ್ರರು. ಇವರಲ್ಲಿ ಗುರು ಮೊದಲನೆಯವರು. ಕಳೆದ 8 ವರ್ಷಗಳ ಹಿಂದೆ ಸಿಆರ್ಪಿಎಫ್ ಸೇರಿದ್ದ ಗುರು ಉಗ್ರರ ವಿರುದ್ಧ ಸೆಣಸಾಡುತ್ತಾ ಭಾರತ ಮಾತೆಯ ರಕ್ಷಣೆ ಮಾಡ್ತಿದ್ರು. ಹೀಗೆ ಉಗ್ರರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡ್ತಿದ್ದ ವೀರ ಯೋಧ ಕರುನಾಡಿನ ಸುಪುತ್ರ ಗುರುವಾರ ಉಗ್ರರ ದಾಳಿಯಲ್ಲಿ ವೀರ ಮರಣವನ್ನಪ್ಪಿದ್ದಾರೆ. ಕಳೆದ 10 ತಿಂಗಳ ಹಿಂದಷ್ಟೇ ತಮ್ಮ ಸೋದರ ಮಾವನ ಮಗಳು ಕಲಾವತಿ ಎಂಬುವರನ್ನ ವರಿಸಿದ್ರು. ಪತಿಯ ಅಗಲಿಕೆಯಿಂದ ಕಲಾವತಿ ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ. ನಿನ್ನೆ ತನ್ನ ಪತಿಯ ಕರೆ ಬಂದಿತ್ತು, ಆದ್ರೆ ನಾನು ಫೋನ್ ಕರೆ ಸ್ವೀಕರಿಸಲೇ ಇಲ್ಲ ಅಂತ ರೋಧಿಸ್ತಿರೋದು ಎಂತವರ ಕಣ್ಣಲ್ಲೂ ನೀರು ತರಿಸುತ್ತೆ. ನನಗೆ ಆ ಫ್ರೆಂಡ್ ಒಬ್ಬ ಅಣ್ಣ ಇದ್ರು, ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು. ಆಮೇಲೆ ನಂಗೆ 11 o'clock ಗೊತ್ತಾಗ ನಾನು ಅವಾಗ ನೋಡಿದೆ.
ನಿಮ್ಗೆ ಘಟನೆ ಸುಮಾರು ಒಂದು 4:15 ಅಷ್ಟೊತ್ತಲ್ಲ ಆಯ್ತು. ಆಗ ನೀವೇನಾದ್ರು ಟಿವಿ ನೋಡ್ತಾ ಇದ್ರಾ ಅಥವಾ ಮನೆಗೆ ಹೋಗಿದ್ದು ಅಂದ್ರೆ ಮಳವಳ್ಳಿ ಹೋಗಿದ್ದೆ. ಅಲ್ಲಿ ಕರೆಂಟ್ ಇರಲಿಲ್ಲ, ನಮಗೆ ಗೊತ್ತಾಗಿರ್ಲಿಲ್ಲ. ನನಗೆ ಹೇಳಿದ್ದು 11 ಗಂಟೆಯಲ್ಲಿ ಹೇಳಿದ್ರು, ಅವಾಗ ಕರೆಂಟ್ ಇತ್ತು, ನೋಡಿದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಜಮ್ಮು ಕಾಶ್ಮೀರದ ಮಂಜಿನಲ್ಲಿ ಒಂದು ಸೆಲ್ಫಿ ವಿಡಿಯೋ ಮಾಡಿದ್ದೇ ಗುರು ಅವರ ಕೊನೆಯ ವಿಡಿಯೋ ಆಗಿತ್ತು. ಅದೇ ಕೊನೆ ಅವರ ನಗುವಿನ ಮುಖ ನೋಡಿದ್ದು. ಭಾರತ ಮಾತೆಗಾಗಿ ಹೋರಾಡ್ತಾ ವೀರ ಯೋಧ ಭಾರತ ಮಾತೆಯ ಮಡಿಲಿನಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಈಗಾಗಲೇ ಸರ್ಕಾರ ಕೂಡ ವೀರ ಯೋಧನ ವೀರ ಮರಣಕ್ಕೆ ಕಂಬನಿ ಮಿಡಿದಿದ್ದು, ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸರ್ಕಾರದಿಂದ ಯೋಧನ ಕುಟುಂಬಕ್ಕೆ ಸಕಲ ರೀತಿಯಲ್ಲೂ ಸಹಾಯ ಮಾಡಲಾಗುವುದು ಅಂತ ಸರ್ಕಾರ ಹೇಳಿದೆ. ಜಿಲ್ಲಾಧಿಕಾರಿ ಯೋಧ ಗುರು ಸ್ವಗ್ರಾಮಕ್ಕೆ ತೆರಳಿ ಅಂತ್ಯಕ್ರಿಯೆ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸೈನಿಕನ ಕುಟುಂಬಕ್ಕೆ ಸಕಲ ರೀತಿಯಲ್ಲೂ ನೆರವು ನೀಡಲಾಗುವುದು ಅಂತ ಹೇಳಿದ್ದಾರೆ. ವಾರದ ಹಿಂದಷ್ಟೇ ಸ್ವಗ್ರಾಮಕ್ಕೆ ಬಂದಿದ್ದ ಯೋಧ ಗುರು ಒಂದಷ್ಟು ದಿನ ಹುಟ್ಟೂರಿನಲ್ಲೇ ಇದ್ರು. ಅದೇ ಕ್ಷಣಗಳೇ ಕುಟುಂಬದ ಜೊತೆ ಕಳೆದ ಕೊನೆಯ ಕ್ಷಣವಾಗಿದ್ದು ಮಾತ್ರ ವಿಪರ್ಯಾಸ. ಪ್ರತಿದಿನ 3 ಬಾರಿ ಹೆಂಡತಿಗೆ ಕರೆ ಮಾಡ್ತಿದ್ದ ಗುರು ಗುರುವಾರ ಮಾತ್ರ ಪತ್ನಿಗೆ ಒಂದೇ ಒಂದು ಕರೆ ಕೂಡ ಮಾಡಿರಲಿಲ್ಲ. ಹಲವು ಬಾರಿ ಕರೆ ಮಾಡಿದ್ರು ಕರೆ ಸ್ವೀಕರಿಸಿರಲಿಲ್ಲ. ರಾತ್ರಿ ಮತ್ತೆ ಕರೆ ಮಾಡಿದಾಗ ಅವರ ಸ್ನೇಹಿತರು ಕರೆ ರಿಸೀವ್ ಮಾಡಿ ಈ ದುರಂತದ ವಿಷಯ ಮುಟ್ಟಿಸಿದ್ರು. ಈ ವಿಷಯ ತಿಳಿಯುತ್ತಿದ್ದಂತೆ ಇಡೀ ಕುಟುಂಬಕ್ಕೆ ಬರಸಿಡಿಲೇ ಬಡಿದಂತಾಗಿತ್ತು. ಗುರು ಶಾಲಾ ದಿನಗಳು ಹೇಗಿತ್ತು? ಕಡು ಬಡ ಕುಟುಂಬದಲ್ಲಿ ಜನಿಸಿದ ಗುರುಗೆ ದೇಶ ಪ್ರೇಮ ಮೂಡಿದ್ದು ಹೇಗೆ? ಗುರು ಸೇನೆಗೆ ಸೇರಿದ್ರ ಹಿಂದೆ ಒಂದು ಕತೆ ಇದೆ. ಆ ಕಥೆಯನ್ನ ಹೇಳ್ತೀವಿ ಬ್ರೇಕ್ನ ಬಳಿಕ. ಯೋಧ ಗುರು ಬಾಲ್ಯದ ದಿನಗಳು ಕಡು ಬಡತನದಿಂದ ಕೂಡಿತ್ತು. ಆದರೆ ಗುರು ದೇಶ ಸೇವೆ ಮಾಡುವ ತುಡಿತ ಕಡಿಮೆ ಆಗಿರಲಿಲ್ಲ. ಸೇನೆಗೆ ಸೇರಲು ಗುರು ಮನೆಯವರಿಗೆ ಹೇಳಿದ ಆ ಸುಳ್ಳಾದ್ರೂ ಏನು? ಅವರ ಬಗ್ಗೆ ಸ್ನೇಹಿತರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಬಡ ಕುಟುಂಬದಲ್ಲಿ ಜನಿಸಿದ್ದ ಯೋಧ ಗುರು ಭಾರತ ಮಾತೆಯ ಸೇವೆಗೆ ತುಡಿಯುತ್ತಿದ್ದ ಗುರು. ತಂದೆ ತಾಯಿಗೆ ಸುಳ್ಳು ಹೇಳಿ ಸೇನೆಗೆ ಸೇರ್ಪಡೆ. ಭಾರತ ಮಾತೆಯ ಸೇವೆಗೆಂದೇ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದ ವೀರ ಯೋಧ ಉಗ್ರರ ರಣಹೇಡಿ ದಾಳಿಗೆ ಬಲಿಯಾಗಿದ್ದಾರೆ. ಕಳೆದ 8 ವರ್ಷಗಳಿಂದಲೂ ಉಗ್ರರ ಹೆಡೆಮೂರಿ ಕಟ್ಟಿ ಹೋರಾಡ್ತಿದ್ದ ಯೋಧ ಗುರುಗೆ ಬಾಲ್ಯದಿಂದಲೇ ದೇಶ ಪ್ರೇಮ ಮೊಳಕೆಯೊಡೆದಿತ್ತು. ದೊಡ್ಡವನಾದ ಮೇಲೆ ಭಾರತ ಮಾತೆಯ ಸೇವೆ ಮಾಡಬೇಕೆಂಬ ತುಡಿತ ಅವರಲ್ಲಿ ಮನೆ ಮಾಡಿತ್ತು. ರಕ್ಕಸರ ಕುತಂತ್ರಕ್ಕೆ ಬಲಿಯಾದ ಯೋಧ. ಗುರುವಿಲ್ಲದ ಗುಡಿಯಲ್ಲಿ ನೀರವ ಮೌನ. ಗುರು ಬಾಲ್ಯದ ದಿನಗಳು ಕಡು ಬಡತನದಿಂದ ಕೂಡಿತ್ತು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗುಡಿಗೆರೆ ಗುರುವಿನ ಹುಟ್ಟೂರು. ಹೊನ್ನಯ್ಯ ಮತ್ತು ಚಿಕ್ಕೋಳಮ್ಮ ದಂಪತಿಯ 3 ಮಕ್ಕಳಲ್ಲಿ ಗುರು ಹಿರಿಯ ಮಗ. ಗುರು ತಂದೆ KM ದೊಡ್ಡಿಯಲ್ಲಿ ಇಸ್ತ್ರಿ ಅಂಗಡಿ ಇಟ್ಕೊಂಡಿದ್ದಾರೆ. 2 ಸಹೋದರರಲ್ಲಿ ಒಬ್ರು ಲೈನ್ಮ್ಯಾನ್ ಹಾಗೂ ಮತ್ತೊಬ್ಬರು ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ಗುರು ವಿದ್ಯಾಭ್ಯಾಸ ನೋಡೋದಾದ್ರೆ 1 ರಿಂದ 5ನೇ ತರಗತಿಯವರೆಗೆ ಗುಡಿಗೆರೆಯ ದಿವ್ಯಜ್ಯೋತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. 6 ಮತ್ತು 7ನೇ ತರಗತಿಯನ್ನ ಶ್ರೀರಂಗಪಟ್ಟಣದ ಬಾಲಕರ ಶಾಲೆಯಲ್ಲಿ ಮುಗಿಸಿದ್ರು. 8 ರಿಂದ 10ನೇ ತರಗತಿಯವರೆಗೆ KM ದೊಡ್ಡಿಯ ತಮ್ಮಣ್ಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಮಳವಳ್ಳಿಯ ಸರ್ಕಾರಿ ಕೈಗಾರಿಕಾ ಕಾಲೇಜಿನಲ್ಲಿ ITI ಪಡೆದಿದ್ರು. ತಂದೆ ತಾಯಿಗೆ ಗೊತ್ತಿಲ್ಲದೆ ಸೇನೆಗೆ ಸೇರ್ಪಡೆ. ಯಾವ ಕೆಲಸ ಪೊಲೀಸ್ ಇಲಾಖೆಗೆ ಸೇರುವುದಾಗಿ ಸುಳ್ಳು ಹೇಳಿದ್ದ ಗುರು. ಅಲ್ಲಿವರೆಗೂ ನಮಗೆ ಇದು ಮಾಡಿರ್ಲಿಲ್ಲ ಕಣಪ್ಪ. ಆಮೇಲೆ ಗೊತ್ತಾಯ್ತು ಯಾವಾಗ ಇವನು ಅಲ್ಲಿ ಕಡ್ದ ಅಲ್ಲಿ ಗಂಟು ಗೊತ್ತಿರಲಿಲ್ಲ.
ನಾವು ನಮ್ಮಂತ ಎದುರ್ಕತ್ತಾರೆ ನಮ್ಮ ಅಪ್ಪ ನಮ್ಮವ್ವ ಅಂತ ಕಳ್ಸಿದ್ರು ಆಗ್ಬಿಟ್ಟು ಹೇಳಿ. ಗುರು ಅವರಲ್ಲಿ ದೇಶಾಭಿಮಾನ ಯಾವ ರೀತಿ ಮನೆ ಮಾಡಿತ್ತು ಅಂದ್ರೆ ಯಾವಾಗ್ಲೂ ದೇಶದ ಬಗ್ಗೆ, ದೇಶಕ್ಕಾಗಿ ಸೇವೆ ಸಲ್ಲಿಸುವ ಬಗ್ಗೆಯೇ ಮಾತಾಡ್ತಿದ್ರು. ತಂದೆ ತಾಯಿ ಬಳಿ ಸುಳ್ಳು ಹೇಳಿ ಗುರು ಸೇನೆಗೆ ಸೇರಿಕೊಂಡಿದ್ರು. ಸೇನೆಗೆ ಸೇರುವುದನ್ನ ತಂದೆ ತಾಯಿ ವಿರೋಧಿಸಿದ್ದ ಕಾರಣ ಪೊಲೀಸ್ ಇಲಾಖೆಗೆ ಸೇರುವುದಾಗಿ ಸುಳ್ಳು ಹೇಳಿ ಗುರು ಸೇನೆಗೆ ಸೇರ್ಪಡೆಯಾಗಿದ್ರು. ಗುರು ಬಗ್ಗೆ, ಗುರು ಅವರ ದೇಶಾಭಿಮಾನದ ಬಗ್ಗೆ ಅವರ ಸ್ನೇಹಿತರು ಹೇಳೋದು ಹೀಗೆ. ಸರ್, ಗುರು ಅಂದರೆ ತುಂಬಾ ಒಳ್ಳೆ ಹುಡುಗ ಸರ್. ಅದರಲ್ಲೂ ಗುರು ಅಂತಂದರೆ ಮಂಡ್ಯ ಭಾಷೆ ಅಂತಂದರೆ ನಮಗೆ ತುಂಬಾ ಇಷ್ಟ. ನಮ್ಮದು ಮೈಸೂರು ಡಿಸ್ಟಿಕ್ ಆಗಿರೋದ್ರಿಂದ ಮೈಸೂರು, ಮಂಡ್ಯ, ಆಮೇಲೆ ಎಲ್ಲಿ ಪ್ರತಿಯೊಬ್ಬರು ಕನ್ನಡ ಊರು ಅಂದರೆ ಒಂದು ಒಟ್ಟಿಗೆ ಇರ್ತಿದ್ದೋ. ಒಟ್ಟಿಗೆ ಇರೋದ್ರಿಂದ ಗುರು ಅಂತಂದರೆ ಏನೋ ಒಂಥರ ಹಾಸ್ಯವಾಗಿ ಎಲ್ಲರೂ ಕ್ಲೋಸ್ ಆಗಿರ್ತಿದೆ ಸರ್. ತರಬೇತಿಲಿ ಸರ್ ನೋಡಿ ಸರ್, ಪ್ರತಿಯೊಂದು ಇದರಲ್ಲೂ ಯಾವುದೇ ರೀತಿ ನನ್ನ ಕೈಲಿ ಆಗಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದು ಆಕ್ಟಿವ್ ಆಗಿ ಮಾಡಿ, ಪ್ರತಿಯೊಂದು ಟ್ರೈನಿಂಗ್ 1 ವರ್ಷ ಕಂಪ್ಲೀಟ್ ಮಾಡಿ ನಂತರ ಅವ್ನು ಜಾರ್ಖಂಡ್ಗೆ ಪೋಸ್ಟಿಂಗ್ ಆಯ್ತಾನೆ ಸರ್. ಜಾರ್ಖಂಡ್ಗೆ ಪೋಸ್ಟಿಂಗ್ ಆಗಿ ಅಲ್ಲಿಂದ ಒಂದು 4 ವರ್ಷ ಡ್ಯೂಟಿ ಮುಗಿಸಿ ಅಲ್ಲಿಂದ ತಿರ್ಗಾ ಪುನಃ 4 ವರ್ಷ ಡ್ಯೂಟಿ ಇರುತ್ತೆ. ಅಲ್ಲಿಂದ ತಿರ್ಗಾ ಕಾಶ್ಮೀರಕ್ಕೆ ಹಾಕ್ತಾರೆ ಸರ್. 1 ವರ್ಷದ ಹಿಂದೆ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ದ ಗುರು ಕೆಲ ದಿನಗಳು ಮಾತ್ರ ತಮ್ಮ ಸ್ವಂತ ಮನೆಯಲ್ಲಿ ವಾಸವಿದ್ರು. ವರ್ಷಕ್ಕೆ 2 ಬಾರಿ ತಮ್ಮ ಸ್ವಗ್ರಾಮಕ್ಕೆ ಬರುತ್ತಿದ್ದ ಗುರು ಕಳೆದ ವಾರ ಕುಟುಂಬದ ಜೊತೆ ಸಂತಸದ ಕ್ಷಣಗಳನ್ನ ಕಳೆದಿದ್ರು. ಅದಕ್ಕೆ ಸಾಕ್ಷಿ ಎಂಬಂತಿದೆ ಈ ವಿಡಿಯೋ. ಕಳೆದ ವಾರ ಮನೆಗೆ ಬಂದಾಗ ಕುಟುಂಬದ ಜೊತೆ ಮೈಸೂರಿಗೆ ಟ್ರಿಪ್ ಹೋಗಿದ್ರು. ಕುಟುಂಬದ ಜೊತೆ ತೆಗೆಸಿಕೊಂಡ ಕೊನೆಯ ವಿಡಿಯೋ ಆಗಿತ್ತು. ದೇಶ ಸೇವೆಗೆ ಸದಾ ತುಡಿಯುತ್ತಿದ್ದ ಗುರು ಭಾರತ ಮಾತೆಗೆ ಹೋರಾಡ್ತಾನೆ ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ಬಾಲ್ಯದಲ್ಲಿ ಹಸಿವಿನಿಂದ ಬಳಲುತ್ತಿದ್ರು ದೇಶದ ಮೇಲಿನ ಪ್ರೀತಿ, ತುಡಿತ ಮಾತ್ರ ಎಂದಿಗೂ ಕಡಿಮೆಯಾಗಿರಲಿಲ್ಲ. ಅವರ ದೇಶ ಸೇವೆ ಇಂದಿನ ಯುವ ಜನತೆಗೆ ಪ್ರತಿಯೊಬ್ಬರಿಗೂ ಆದರ್ಶ. ತನ್ನ ವೀರ ಯೋಧರನ್ನ ಕಳೆದುಕೊಂಡ ದೇಶ ಈಗ ಪ್ರತೀಕಾರದ ಜ್ವಾಲೆಯಲ್ಲಿ ಹೊತ್ತಿ ಉರಿತಾ ಇದೆ. ಪಾಕ್ ವಿರುದ್ಧ ಇಡೀ ದೇಶವೇ ಸಿಡಿದೆದ್ದಿದೆ. ರಕ್ತ ಬಿಜಾಸುರರ ಅಟ್ಟಹಾಸವನ್ನ ಪ್ರಧಾನಿ ಮೋದಿ ಸೇರಿದಂತೆ ದೇಶದ ರಾಜಕೀಯ ಗಣ್ಯರು ಖಂಡಿಸಿದ್ದಾರೆ. ಅದನ್ನ ಹೇಳ್ತೀವಿ ಮತ್ತೊಂದು ಬ್ರೇಕ್ ಆದ್ಮೇಲೆ. ಕಣಿವೆ ನಾಡಿನಲ್ಲಿ ಉಗ್ರರು ರಕ್ತದ ಕೋಡಿಯನ್ನ ಹರಿಸಿದ್ದಾರೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ಅಂದ ಹಾಗೆ ಗುಂಡಿಗೆ ಗುಂಡಿನಿಂದಲೇ ಉತ್ತರವನ್ನ ನೀಡಬೇಕು ಅಂತ ದೇಶದ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಪ್ರಧಾನಿ ಮೋದಿ ಮಾತನಾಡಿ ಪಾಕ್ ವಿರುದ್ಧ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಉಗ್ರರಿಗೆ ಪಾಕ್ಗೆ ಮೋದಿ ಖಡಕ್ ವಾರ್ನಿಂಗ್. ಪ್ರತಿ ದಾಳಿಗೆ ಸೂಕ್ತ ಉತ್ತರ ನೀಡ್ತೇವೆ. ಸರ್ಜಿಕಲ್ ಸ್ಟ್ರೈಕ್ನ ಸಂದೇಶ ರವಾನಿಸಿದ ಮೋದಿ. ಈ ನಡುವೆ ಮಾತನಾಡಿದ ಪ್ರಧಾನಿ ಮೋದಿ ಉಗ್ರರ ಹೇಯ ಕೃತ್ಯವನ್ನ ಖಂಡಿಸಿದ್ದಾರೆ. ಈ ದಾಳಿಯಿಂದ ಇಡೀ ದೇಶವೇ ರೊಚ್ಚಿಗೆದ್ದಿದೆ. ಉಗ್ರರನ್ನ ಸದೆಬಡಿಯಲು ಸಕಲ ರೀತಿಯಲ್ಲೂ ಕ್ರಮ ಕೈಗೊಳ್ಳಲಾಗಿದೆ. ನಮ್ಮ ಯೋಧರ ಮೇಲೆ ದಾಳಿ ಮಾಡಿ ಉಗ್ರರು ತಪ್ಪು ಮಾಡಿದ್ದಾರೆ. ಇದಕ್ಕೆ ಉಗ್ರರು ಬೆಲೆ ತೆರಬೇಕಾಗುತ್ತದೆ. ಪಾಕಿಸ್ತಾನದ ಹೆಸರನ್ನ ಹೇಳದೆ ಉಗ್ರರನ್ನ ಪೋಷಿಸುತ್ತಿರುವ ಪಾಕ್ಗೆ ಮೋದಿ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. सभी से आह्वान करता हूं कि आतंकवाद के खिलाफ सभी मानवतावादी शक्तियों को एक होकर के लड़ना ही होगा. मानवतावादी शक्तियों ने एक होकर के आतंकवाद को परास्त करना ही होगा. एक मत, एक स्वर, एक दिशा से चलेंगे तो आतंकवाद कुछ पल से ज्यादा नहीं टिक सकता है. पुलवामा हमले के बाद अभी मनस्थिति और माहौल दुख के साथ आक्रोश से भरा हुआ है. ऐसे हमलों का देश डटकर मुकाबला करेगा.
यह देश रुकने वाला नहीं है। ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮಾತನಾಡಿ, ಇದೊಂದು ಹೀನ ಕೃತ್ಯ, ದೇಶ ವಿಭಜನೆ ಯತ್ನವನ್ನ ಸಹಿಸೋದಿಲ್ಲ, ದೇಶದ ಏಕತೆಯನ್ನ ಮುರಿಯಲು ಪ್ರಯತ್ನ ಮಾಡ್ತಿದ್ದಾರೆ, ಯಾರಿಂದಲೂ ದೇಶದ ಒಗ್ಗಟ್ಟನ್ನ ಮುರಿಯಲು ಸಾಧ್ಯವಿಲ್ಲ, ದೇಶದೊಂದಿಗೆ ಸರ್ಕಾರದೊಂದಿಗೆ ನಾವಿದ್ದೇವೆ ಎಂದಿದ್ದಾರೆ. This is a terrible tragedy, and this type of violence done against the most valuable, most important Indians, who are our soldiers, who are our security forces, is absolutely disgusting. I want to make it very clear that the aim of terrorism is to divide this country, and we are not going to be divided for 1 second. No matter how hard people try, this country and the entire opposition is going to stand together. We are going to stand with our jawans, and we're going to stand with the government. ಉಗ್ರರ ರಣಹೇಡಿ ಕೃತ್ಯಕ್ಕೆ ಇಡೀ ದೇಶವೇ ಪ್ರತೀಕಾರದ ಕಿಚ್ಚಿನಲ್ಲಿ ಹೊತ್ತಿ ಉರಿಯುತ್ತಿದೆ. ಶಾಂತವಾಗಿದ್ದ ಭಾರತೀಯರು ಪಾಕ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಉಗ್ರರನ್ನ ಬುಡ ಸಮೇತ ದಮನ ಮಾಡಿ ಎಂದು ಭಾರತೀಯರು ಒಕ್ಕೊರಲಿನಿಂದ ಕೂಗುತ್ತಿದ್ದಾರೆ. ಆದರೆ ಪಾಕಿಸ್ತಾನ ಮಾತ್ರ ಎಂದಿನಂತೆ ಈ ದಾಳಿಗೂ ನಮಗೂ ಸಂಬಂಧವಿಲ್ಲ ಅಂತ ಹಳೆ ರಾಗವನ್ನೇ ಪುನರುಚ್ಚರಿಸುತ್ತಿದೆ. ಭಯೋತ್ಪಾದಕರ ಹೇಯ ಕೃತ್ಯವನ್ನ ಇಡೀ ದೇಶವೇ ಖಂಡಿಸಿದೆ. ದೇಶದ ಸೇವೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದ ಯೋಧರು ವೀರ ಮರಣವನ್ನಪ್ಪಿದ್ದಾರೆ. ಆದರೆ ಅವರ ಪ್ರಾಣ ಬಲಿದಾನ ಸದಾ ಸ್ಮರಣೀಯ. ವೀರ ಯೋಧರೆಲ್ಲರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಆಶಿಸ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.